ರಣಕಣದ ಚಿತ್ರಣವನ್ನೇ ಬದಲಾಯಿಸ್ತಾ ಇದೆಯಾ ಬಿಜೆಪಿ ಜೆಡಿಎಸ್ ಮೈತ್ರಿ ಅನ್ನೋದು ಸದ್ಯದ ಚರ್ಚೆಯ ವಿಷಯ. ನಿಖಿಲ್ ಎಚ್ಡಿಕೆ ಹೆಸರಿಗೆ ಕಾಂಗ್ರೆಸ್ ಆಕಾಂಕ್ಷಿಗಳು ತಂಡ ಹೊಡೆದ್ರ ಮಂಡ್ಯ ಕಾಂಗ್ರೆಸ್ ಟಿಕೆಟ್ ರೇಸ್ನಲ್ಲಿದ್ದ ಆಕಾಂಕ್ಷಿಗಳು ಈಗ ಹಿಂದೇಟು ಹಾಕ್ತಾ ಇದ್ದಾರೆ. ಇಷ್ಟು ದಿನ ಟಿಕೆಟ್ಗೋಸ್ಕರ ಸಾಲುಗಟ್ಟಿ ನಿಂತಿದ್ರು. ನಿಖಿಲ್ ಎಚ್ಡಿಕೆ ಹೆಸರು ಪ್ರಸ್ತಾಪದ ಬಳಿಕ ಈಗ ಲೆಕ್ಕಾಚಾರ ಬದಲಾಗಿದೆ. ಮೈತ್ರಿ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆಗೆ ಕಾಂಗ್ರೆಸ್ ಆಕಾಂಕ್ಷಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಸಭೆಯಲ್ಲಿ ಯಾರ ಹೆಸರನ್ನೂ ಸ್ಥಳೀಯ ಮುಖಂಡರು ಪ್ರಸ್ತಾಪಿಸ್ತಾ ಇಲ್ಲ. ಲೋಕಸಭೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಸಿದ್ಧಪಡಿಸೋದಕ್ಕೆ ಸಭೆ ನಡೆದಿತ್ತು. ಮಂಡ್ಯ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿತ್ತು. ಅಭ್ಯರ್ಥಿ ಆಯ್ಕೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಡೋದಕ್ಕೆ ತೀರ್ಮಾನಿಸಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಅವರ ಪರ ನಾವು ಕೆಲಸ ಮಾಡ್ತೀವಿ ಅಂತಿದ್ದಾರೆ. ಕಳೆದ ಬಾರಿಯ ಚುನಾವಣೆಯಿಂದಲೂ ಕೂಡ ಮಂಡ್ಯ ಕ್ಷೇತ್ರ ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಆಗಿದೆ. ಈ ಬಾರಿಯೂ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ಕೊಳ್ಳುತ್ತೆ. ನಿಖಿಲ್ ಮತ್ತೆ ಪ್ರಮುಖವಾಗಿ ಎಚ್ಡಿಕೆ ಹೆಸರು ಕೇಳಿ ಬರ್ತಾ ಇರೋದು ನೋಡಿ. ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮಂಡ್ಯದ ಮುಖ್ಯಮಂತ್ರಿಯಾಗಿ ತನ್ನ ಪುತ್ರನನ್ನು ಕುಮಾರಸ್ವಾಮಿ ಮಂಡ್ಯದಲ್ಲಿ ಕಣಕ್ಕಿಳಿಸಿದ್ರು. ಕಾಂಗ್ರೆಸ್ ಅವರನ್ನು ನೇರವಾಗಿ ಸೋಲಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸುಮಲತಾ ಅಂಬರೀಷ್ ಅವರ ಹೆಸರನ್ನಿಟ್ಕೊಂಡು ರೇವಣ್ಣ ಸುಮಲತಾ ಅವರಿಗೆ ಹೇಳಿದ ಮಾತುಗಳ ಕಾರಣದಿಂದ ಮಂಡ್ಯದಲ್ಲಿ JDS ಸೋಲ್ತು, ಸುಮಲತಾ ಗೆದ್ದರು. ಈ ಬಾರಿ ಈಗ ಸುಮಲತಾರನ್ನು ಕರ್ಕೊಂಡು ಬರಲಿಕ್ಕೆ DK ಶಿವಕುಮಾರ್ಗೆ ಮನಸ್ಸಿಲ್ಲ. ಸುಮಲತಾ BJPಗೆ ಬರೋದಕ್ಕಿಂತ ಮುಂಚೆ ಒಂದು ಸಲ ಕಾಂಗ್ರೆಸ್ಗೆ ಹೋಗುವ ಪ್ರಯತ್ನವನ್ನು ಮಾಡಿದ್ರು ಅಂತ ಅನಿಸುತ್ತೆ. ಆದರೆ DK ಶಿವಕುಮಾರಿಗೆ ಸುಮಲತಾರನ್ನು ಕರ್ಕೊಂಡು ಬರುವ ಮನಸ್ಸಿಲ್ಲ. ಹೀಗಿರುವಾಗ ಈಗ ಸುಮಲತಾ BJP JDS ಮೈತ್ರಿ ಆದಾಗ ಸುಮಲತಾ ತಮ್ಮ ಸೀಟನ್ನು ಕಳ್ಕೊಳ್ತಾರೆ. BJPಯಲ್ಲಿದ್ದರೆ ಅವರು ಇಂಡಿಪೆಂಡೆಂಟಾಗಿ ನಿಲ್ತಾರಾ? JDS ಯಾವ ಕ್ಯಾಂಡಿಡೇಟನ್ನು ಕೊಡುತ್ತೆ? ಒಂದು ಸ್ವಲ್ಪ ದಿನ DC ತಮ್ಮಣ್ಣ ನಿಲ್ತಾರೆ ಅಂತಕ್ಕಂಥ ಸುದ್ದಿಗಳಿದ್ವು ಮಂಡ್ಯದಲ್ಲಿ. ಈಗ ಏಕಾಏಕಿ ಇಲ್ಲ ಮತ್ತು ವಾಪಸ್ಸು ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಹೋಗ್ಬೋದು ಅಂತಕ್ಕಂಥ ಚರ್ಚೆಗಳಿವೆ. ಕಾಂಗ್ರೆಸ್ ಯಾರಿಗೆ ಕೊಟ್ಟರೆ, ಈಗ ಚಲುವರಾಯಸ್ವಾಮಿ ಮಂತ್ರಿಯಾಗಿದ್ದಾರೆ, ಅವ್ರಿಗೆ ನಿಲ್ಲುವ ಉತ್ಸಾಹ ನಿಶ್ಚಿತವಾಗಿರಲ್ಲ. ಕರೆಕ್ಟ್. ಈಗ ಮಂತ್ರಿಯಾಗಿದ್ದಾರೆ, ಭಾಳ ದಿನಗಳ ನಂತರ ಮಂತ್ರಿಯಾಗಿದ್ದೀನಿ, JDSನಿಂದ ಕಾಂಗ್ರೆಸ್ಗೆ ಹೋಗಿ ಸೋತು 5 ವರ್ಷ ಕಳೆದು ನಂತರ ಮಂತ್ರಿಯಾಗಿದ್ದಾರೆ. ಈಗ ಲೋಕಸಭೆಗೆ ಹೋಗಿ ಏನು ಮಾಡಿದ್ರು? ಯಾಕಂದರೆ 2009ರಿಂದ 14 ಒಂದು ಸಲ ಚಲುವರಾಯಸ್ವಾಮಿ ಮಂಡ್ಯದ ಸಂಸದರಾಗಿ ದಿಲ್ಲಿಯಲ್ಲಿದ್ದರು. ದಿಲ್ಲಿಯ ಪೊಲಿಟಿಕ್ಸ್ನಲ್ಲಿ ಲಿಮಿಟೇಷನ್ ಇದೆ. ಇಲ್ಲಿ ಸಚಿವರಾಗಿದ್ದೀನಿ, ಯಾಕೆ ಹೋಗಬೇಕು ಅಂತಕ್ಕಂಥದ್ದಿದೆ. ಹಾಗಿದ್ದಲ್ಲಿ ಆಲ್ಟರ್ನೇಟಿವ್ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ನಿರ್ಣಯ ಮಾಡಬೇಕಾಗತ್ತೆ. JDSನ ಕ್ಯಾಂಡಿಡೇಟ್ ಯಾರು, ಸುಮಲತಾ ಏನು ಮಾಡ್ತಾರೆ, ಇವೆಲ್ಲವನ್ನು ನೋಡಿಕೊಂಡು ಕಾಂಗ್ರೆಸ್ ತನ್ನ ಕ್ಯಾಂಡಿಡೇಟನ್ನು ಹಾಕ್ಬೋದು. ಒಂದೆರಡು ದಿನಗಳ ಹಿಂದೆ ಇಲ್ಲೇ ನಮ್ಮ ಆಫೀಸ್ನ ಹೊರಗಡೆ ಮಂಡ್ಯದ ಎಲ್ಲ ನಾಯಕರು ನಿಂತಿದ್ರು. ಅವರೊಂದು ಸಭೆಯನ್ನು ನಡೆಸ್ತಾ ಇದ್ರು. ನನಗೆಲ್ಲರೂ ಸಿಕ್ಕಿದ್ರು. ಕೇಳಿದೆ, ಏನು ಮಂಡ್ಯದಲ್ಲಿ ಯಾರು ಕ್ಯಾಂಡಿಡೇಟು ಅಂತಕ್ಕಂಥ. ಮಂಡ್ಯದಲ್ಲಿ ಈಗಲೇ ನಾವು ನಿರ್ಧಾರ ಮಾಡುವ ಸ್ಥಿತಿಯಲ್ಲಿಲ್ಲ. ಯಾಕಂದರೆ JDS ಏನು ಮಾಡುತ್ತೆ, ಸುಮಲತಾ ಏನು ಮಾಡ್ತಾರೆ, ಇದನ್ನು ನೋಡ್ಕೊಂಡು ಕ್ಯಾಂಡಿಡೇಟನ್ನು ಹಾಕಬೇಕಾಗತ್ತೆ. ಸ್ಟ್ರೇಟ್ ಫೈಟ್ ಆಗುತ್ತಾ, ಟ್ರ್ಯಾಂಗ್ಯುಲರ್ ಫೈಟ್ ಆಗುತ್ತಾ, ಈಗಲೇ ಯಾವುದನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಕಾಂಗ್ರೆಸ್ನ ಉದ್ದೇಶ ಆಗಿರುತ್ತೆ ಹೇಗಾದರೂ ಮಾಡಿ JDSನ್ನು ಇನ್ನೊಂದು ಸಲ ಮಣಿಸ್ಬೇಕು ಅಂತಕ್ಕಂಥದ್ದು. ಆದರೆ ಅದನ್ನು ಹೇಗೆ ಸಾಧ್ಯ ಮಾಡ್ತಾರೆ, ಯಾರು ಕ್ಯಾಂಡಿಡೇಟ್ ಆಗಲಿಕ್ಕೆ ರೆಡಿ ಆಗ್ತಾರೆ ಅನ್ನೋದು ಇಷ್ಟು ಬೇಗ ಮಂಡ್ಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸಲ್ಲ. ಯಾಕಂದರೆ ಮಂಡ್ಯದ ಪಾಲಿಟಿಕ್ಸ್ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ವೈಯಕ್ತಿಕವಾಗಿ ಕೂಡ ಅದು ಸಾಕಷ್ಟು ಇಫೆಕ್ಟ್ಗಳಿರ್ತವೆ ಆ ಒಂದು ಪಾಲಿಟಿಕ್ಸ್ನಲ್ಲಿ. ಆ ಕಾರಣದಿಂದ ಈಗ ರಮ್ಯಾ ವಾಪಸ್ ಹೋಗ್ತಾರಾ ಅನ್ನುವ ಚರ್ಚೆ ಒಂದು ಸಲ ಎಕ್ದಮ್ ಶುರು ಆಗಿತ್ತು. ಮಂಡ್ಯ ಒಂದು ವೆರಿ ಇಂಟ್ರೆಸ್ಟಿಂಗ್. ಆ ಕಾರಣದಿಂದ ಕಾಂಗ್ರೆಸ್ ಈಗಲೇ ಕ್ಯಾಂಡಿಡೇಟನ್ನು ಫಿಕ್ಸ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅಂತ. ರೈಟ್. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ಯಾವ ಪಕ್ಷದಿಂದ ಕಣಕ್ಕಿಳಿತಾರೆ ಅಂತ. ಇದೇ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಆರ್ ಮಾರ್ನಿಂಗ್ ಎಡಿಷನ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಆರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.